ಕಲಾ ಶಿಕ್ಷಣದಲ್ಲಿ ನನ್ನ ಪ್ರಥಮ ಗುರು ಅಂತ ಬಂದು ವಿದ್ಯಾ ಹೆಬ್ಬಾರ್ ಅಂತ ಮಡಿಕೇರಿಯಿಂದ ನನಗೆ ಬಂದವರು ಕ್ಲಾಸ್ ಮಾಡ್ತಾಯಿದ್ದು. ಕಲ್ಲುಗುಂಡಿಯಲ್ಲಿ ಆಗ ಕ್ಲಾಸ್ ನಡೀತಾ ಇತ್ತು. ನಾನು ಕಲಿತಾ ಇದ್ದೆ, ಅಮ್ಮ ನಾನು ಕಷ್ಟಪಟ್ಟು ನನ್ನನ್ನು ಓದಿಸ್ತಾ ಇದ್ದರು. ನನಗೆ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು ನಮಗೆ. ತಾಯಿಗೆ ಅವರು ಒಂದು ಕಲಾವಿದೆ, ನನ್ನ ತಾಯಿ ಕೂಡ. ಅವರು ಏಕಪಾತ್ರ ಅಭಿನಯಗಳು, ಆಮೇಲೆ ಪಾರ್ಧನ, ಶೋಭಾನೆ ಇಂಥ, ಆಮೇಲೆ ಈ ನೇಜಿ ನೆಡುವ ಟೈಮಲ್ಲಿ ಹಾಡು ಇಂಥಲ್ಲ. ಆಮೇಲೆ ನಾನು ಡಿಗ್ರಿ ಮುಗಿದ ತಕ್ಷಣ ನನಗೊಂದು ಪೊಲೀಸ್ ಜಾಬ್ ಕೆಲಸ ಅಂದರೆ ತುಂಬ ಇಷ್ಟ ಸರ್. ಹಾಗೆ ನಾನು ಪೊಲೀಸ್ ಕೆಲಸ ಒಂದು 2-3 ಇಂಟರ್ವ್ಯೂಗೆ ಹೋಗಿದ್ದೇನೆ. ಈಗ ಅದರಲ್ಲಿ ನೋಡಿ ಗಿರ್ಕಿ ಹೊಡೆಯುವುದು ಅಂತ ಹೇಳ್ತಾರೆ, ನಮ್ಮದಲ್ಲಿ ಅದನ್ನು ಭ್ರಮರಿ ಅಂತ ಹೇಳ್ತಾರೆ. ಒಂತಿಕಾಲಲ್ಲಿ ಗಿರ್ಕಿ ಹೊಡಿತಾರೆ, ಅವರು ಮಂಡಿಯಲ್ಲಿ ಗಿರ್ಕಿ ಹೊಡಿತಾರೆ. ಹಾಗೆ ಅದರಲ್ಲಿ ತುಂಬ ಎರಡನ್ನು ಸಹ ನಾವು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ನಮಗೆ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ, ಅಲ್ಲಿ ಸಾಮ್ಯತೆಗಳನ್ನು ಹೊಂದಿದೆ ಅಂತ ಅನಿಸ್ತದೆ. ನಾನು ಮಕ್ಕಳ ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಈಗ ಬರುವಂಥ TV ರಿಯಾಲಿಟಿ ಶೋ ಆಗಿರಬಹುದು, ಆಮೇಲೆ ನಮ್ಮ ಸಾಮಾಜಿಕ ಜಾಲತಾಣ ಎಲ್ಲ, ಇದೆಲ್ಲ ಅದಕ್ಕೆ ಅದರ ಮೇಲೆ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತೇನೆ ಸರ್. ಆದರೆ ನಮಗೆ ಏನು ಮಾಡಿದ್ರು, ನಾವು ಶಾಸ್ತ್ರೀಯವಾಗಿ ಹೇಳಿಕೊಡುವಂಥ ಹೆಜ್ಜೆಗಳನ್ನು ಹೇಳಿಕೊಡದಿದ್ರೆ, ಸುಮ್ಮನೆ ಹೋಗಿ ಸ್ಟೇಜಲ್ಲಿ ಹೋದರೆ ಅದೊಂದು ಫ್ಯೂಷನ್ ಡ್ಯಾನ್ಸ್ ಮಾಡಿದಾಗ ಈ ಥರ ಅನಿಸ್ತದೆ ಅಂತ ನಮಗೆ. ನಾವು ಶಾಸ್ತ್ರಬದ್ಧವಾಗಿರೋ ಆ ಶಾಸ್ತ್ರಬದ್ಧ ಚೌಕಟ್ಟಿನಲ್ಲಿಯೇ ಮಕ್ಕಳಿಗೆ ಹೋಗಬೇಕು. ನನ್ನ ಎಲ್ಲ ಇದಕ್ಕೆ ಸಹ ನಾನು ಇಷ್ಟು ಬರಬೇಕಾದ್ರೆ ನನ್ನ ಏನೋ ತಾಯಿಯ ದಯೆನೇ ನನಗೆಲ್ಲ ಸಹ. ಅವರು ಮನಸ್ಸು ಮಾಡೋದಿದ್ರೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಇರ್ತಿರ್ಲಿಲ್ಲ. ಆತ್ಮೀಯ ವೀಕ್ಷಕರೇ ನಮಸ್ತೆ. ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ ಸಂಭ್ರಮದಲ್ಲಿದ್ದೇವೆ. ವಿಶೇಷವಾಗಿ ಈ ಸುಳ್ಯ ತಾಲೂಕು ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕಲೆಗಳಿಗೆ ಸಂಬಂಧಪಟ್ಟಾಗಿರುವಂಥ ಸಮೃದ್ಧವಾದಂಥ ನೆಲ. ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಕಲಾವಿದರು ಬೆಳಗಿದ್ದಾರೆ, ಈ ಕ್ಷೇತ್ರವನ್ನು ಬೆಳಗಿದ್ದಾರೆ. ವಿಶೇಷವಾಗಿ ಅನೇಕ ನೃತ್ಯ ತರಬೇತಿ ಸಂಸ್ಥೆಗಳು, ನೃತ್ಯ ನಿಕೇತನಗಳು ಕೂಡ ಸುಳ್ಯ ತಾಲೂಕಿನಲ್ಲಿದೆ. ಭರತನಾಟ್ಯ ಶಿಕ್ಷಕಿಯರು ಕೂಡ ನೂರಾರು ಮಂದಿಯಲ್ಲಿ ಕಲಾವಿದರನ್ನು ಬೆಳೆಸಿ ಈ ಒಂದು ಕಲಾ ಪ್ರಪಂಚದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ, ವಿಶೇಷವಾಗಿ ಕಲ್ಲುಗುಂಡಿಯಲ್ಲಿ ನಟರಾಜ ನೃತ್ಯ ನಿಕೇತನ ಎನ್ನುವಂಥ ಸಂಸ್ಥೆ ನೃತ್ಯ ವಿದುಷಿ ಇಂದುಮತಿ ನಾಗೇಶ್ ಅವರ ನಿರ್ದೇಶನದಲ್ಲಿ ನೂರಾರು ಪ್ರತಿಭೆಗಳನ್ನು ಬೆಳಗಿಸಿದೆ. ಮಾತ್ರವಲ್ಲ, ಅನೇಕ ಕಡೆಗಳಲ್ಲಿ ಪ್ರದರ್ಶನವನ್ನು ಕೂಡ ನೀಡಿದೆ. ಅಂಥ ಒಂದು ಕಲಾ ತಂಡವನ್ನು ಮತ್ತು ಆ ಕಲಾ ತಂಡದ ನಿರ್ದೇಶಕರನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅವರೊಂದಿಗೆ ಪುಟ್ಟ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಬನ್ನಿ ನೋಡೋಣ. ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕಲಾವಿದೆ, ನೃತ್ಯ ವಿದುಷಿ ಇಂದುಮತಿ ನಾಗೇಶ್ ನಮ್ಮ ಜೊತೆಗಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಕಲಾ ಪ್ರಪಂಚದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿಕೊಂಡವರು, ನೂರಾರು ಶಿಷ್ಯರನ್ನು ಕಲಾವಿದರಾಗಿ ಕೊಡುಗೆಯನ್ನು ನೀಡಿದವರು. ಇಂದುಮತಿ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಾನು ಈಗಾಗಲೇ ಉಲ್ಲೇಖಿಸ್ತಾ, ಈ ಸುಳ್ಯ ತಾಲೂಕು ಅಂತಂದರೆ ಅದು ಈ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಾಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರುವಂಥದ್ದು. ನೀವು ಒಂದು ಕಲಾ ಪ್ರಪಂಚಕ್ಕೆ ಕೂಡ ಅನೇಕ ವರ್ಷಗಳಿಂದ ಸ್ವತಃ ಕಲಾವಿದರಾಗಿ, ನೃತ್ಯ ನಿರ್ದೇಶಕರಾಗಿ, ಭರತನಾಟ್ಯ ಶಿಕ್ಷಕಿಯಾಗಿ, ಜೊತೆಗೆ ಅನೇಕ ತರಬೇತಿಯನ್ನು, ಜೊತೆಗೆ ಪರೀಕ್ಷಕರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು. ಎಲ್ಲ ವಿಚಾರಗಳಿಗೆ ಮಾತನಾಡೋಣ. ಆರಂಭದಲ್ಲಿ ನಿಮ್ಮ ಒಂದಷ್ಟು ಕೌಟುಂಬಿಕ ವಿಚಾರವನ್ನು ಹೇಳಿ. ನಾನು ನನ್ನ ತಾಯಿಗೆ ಮೊದಲು ಒಬ್ಬಳೆ ಮಗಳು, ಇಬ್ಬರು ತಮ್ಮಂದಿರು. ತವರು ಮನೆ ಕಲ್ಲುಗುಂಡಿ ಚೆಂಬು ಗ್ರಾಮದಲ್ಲಿ. ನನ್ನನ್ನು ವಿವಾಹ ಮಾಡಿಕೊಟ್ಟದ್ದು ಮಂಗಳೂರಿನ ಜಪ್ಪಿನ ಮಗರಿಗೆ. ಪತಿ ಕರಾಟೆ ಪಟ್ಟು ನಾಗೇಶ್ ಶೆಕ್ಕೂರು ಅಂತ. ಆಮೇಲೆ ಇಬ್ಬರು ತಮ್ಮಂದಿರು, ತಮ್ಮನು ಸಹ ಸ್ವಲ್ಪ ಕಲಾವಿದ, ಸಂಗೀತದಲ್ಲೆಲ್ಲ ಇದ್ದಾನೆ. ಅವರ ಒಬ್ಬ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ಹೀಗೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಹಾಗೆ ಮತ್ತು ತಾಯಿ ತುಂಬ ಸಪೋರ್ಟ್ ನಮಗೆ, ನೃತ್ಯನ ಕಲಿಯುವಂಥ ಇದಕ್ಕೆ. ಎಲ್ಲಿ ಶಿಕ್ಷಣ ಪಡೆದ್ರಿ? ಅಂದರೆ ನೃತ್ಯ ಶಿಕ್ಷಣ ಶಾಲೆಯನ್ನು ನಾನು ಪ್ರಥಮವಾಗಿ ಕಲ್ಲುಗುಂಡಿ ಸವೇರಪುರ ಚರ್ಚ್ ಸ್ಕೂಲಲ್ಲಿ 1 ಮತ್ತು 2ನೇ ತರಗತಿ ಮಾತ್ರ ನನ್ನ ಪ್ರಥಮ ಹೆಜ್ಜೆ ಇಟ್ಟು ನಾನು ಕಲಿತದಲ್ಲಿ. ಆಮೇಲೆ ನನ್ನ ಶಿಕ್ಷಣ, ಪ್ರೈಮರಿ ಶಿಕ್ಷಣ ನಡೆದದ್ದು ಊರ್ಬೈಲು ಶಾಲೆಯಲ್ಲಿ, ಚೆಂಬು ಗ್ರಾಮದ ಊರ್ಬೈಲು ಶಾಲೆ. ನಂತರ ನಾನು PUC ಶಿಕ್ಷಣ, ಹೈಸ್ಕೂಲ್ ಮತ್ತು PUC ಎರಡನ್ನೂ ಕೂಡ ಸಂಪಜಯ ಇದರಲ್ಲಿ ಕಲಿತೆ. ಸಂಪಜಯ ಸ್ಕೂಲಲ್ಲಿ ಮತ್ತು ಅಲ್ಲಿಯ PUCಯನ್ನು ಸಹ ಮಾಡಿದೆ. ಆನಂತರ ನನ್ನ ಡಿಗ್ರಿ ಪದವಿ ಶಿಕ್ಷಣವನ್ನು ನಾನು ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯದಲ್ಲಿ ಮುಗಿಸಿದೆ. ಆನಂತರ ನೃತ್ಯದಲ್ಲಿ ಮುಂದುವರೆದು ಮಾಸ್ಟರ್ ಡಿಗ್ರಿ ಮೈಸೂರು ಓಪನ್ ಯೂನಿವರ್ಸಿಟಿ. ಕಲಾ ಶಿಕ್ಷಣದಲ್ಲಿ ಗುರುಗಳು ಯಾರು? ಕಲಾ ಶಿಕ್ಷಣದಲ್ಲಿ ನನ್ನ ಪ್ರಥಮ ಗುರು ಅಂತ ಬಂದು ವಿದ್ಯಾ ಹೆಬ್ಬಾರ್ ಅಂತ ಮಡಿಕೇರಿಯಿಂದ ನನಗೆ ಬಂದವರು ಕ್ಲಾಸ್ ಮಾಡ್ತಾಯಿದ್ದು. ಕಲ್ಲುಗುಂಡಿಯಲ್ಲಿ ಆಗ ಕ್ಲಾಸ್ ನಡೀತಾ ಇತ್ತು.
ಆಮೇಲೆ ಅವರು ಕಾರಣಾಂತರದಿಂದ ಬ್ಯಾಂಗ್ಳೂರಿಗೆ ಹೋದರು. ಆಮೇಲೆ ನನ್ನ ಮುಂದಿನ ಶಿಕ್ಷಣವನ್ನು ನಾನು ಡಿಗ್ರಿಯಲ್ಲಿ ಇರುವಾಗ ಮಾಡ್ತಾ ಆಮೇಲೆ ನಂದು ಸಹ ಅಲ್ಲಿಗೆ ಅದು ನಿಂತೋಯ್ತು. ಆಮೇಲೆ ನಾನು ಡಿಗ್ರಿಗೆ ಇಲ್ಲಿಗೆ ಬರ್ತಾ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜಿಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಬಾಲಕೃಷ್ಣ ಶೆಟ್ಟಿ ಅಂತ ಸುಳ್ಯದಲ್ಲಿ ಕ್ಲಾಸ್ನ ಅವ್ರ ಹತ್ರ ಹೋದೆ. ಆನಂತರ ಅವರ ಮುಖಾಂತರವಾಗಿ ನನ್ನ ಮುಂಚಿನ ಎಲ್ಲ ನನ್ನ ನೃತ್ಯ ಶಿಕ್ಷಣವನ್ನು ಕೂಡ ನಾನು ನನ್ನ ಗುರುಗಳಾದಂತಹ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಕುತ್ಕಾಡಿ ವಿಶ್ವನಾಥ ರೈ ಮತ್ತು ನಯನ ರೈ ಅವರಲ್ಲಿ ಪೂರೈಸಿದೆ. ಅವರು ಸಹ ಕರ್ನಾಟಕ ಕಲಾಶ್ರೀ ಅವಾರ್ಡ್ ಪಡೆದವರು. ಅಲ್ಲಿ ನಾನು ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ ಹಂತಗಳನ್ನು ಪೂರೈಸಿ ಆನಂತರ ನಾನು ನನ್ನ ಡ್ಯಾನ್ಸ್ ಪದವಿಯನ್ನು ನಾನು ಇದು ನಮ್ಮ ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಅವರ ಮಾರ್ಗದರ್ಶನದಲ್ಲಿ ಒಂದು ಕರ್ನಾಟಕ ಭರತನಾಟ್ಯ ಮತ್ತು ಯಕ್ಷಗಾನದ ಒಂದು ತುಲನಾತ್ಮಕ ಅಧ್ಯಯನ, ತೌಲನಿಕ ಅಧ್ಯಯನ ಅಂತೇಳಿ ಆ ಒಂದು ಲಘು ಸಂಶೋಧನಾ ಪ್ರಬಂಧವನ್ನು ಮಂಡನೆ ಮಾಡಿ ಅಲ್ಲಿ ನಾನು ಮಾಸ್ಟರ್ ಡಿಗ್ರಿ ಪದವಿಯನ್ನು ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡೆ ಸರ್. ಅಲ್ಲಿ ನನಗೆ ಗುರುಗಳು ಕೂಡ ಕುತ್ಕಾಡಿ ವಿಶ್ವನಾಥ ರೈ ಸಹ ನನಗೆ ಮಾರ್ಗದರ್ಶಕರಾಗಿದ್ದರು ನೃತ್ಯ ಇದರಲ್ಲಿ. ಆಮೇಲೆ ಯಕ್ಷಗಾನ ಮತ್ತು ಅದಕ್ಕೆ ಸಂಬಂಧಗಳು, ವ್ಯತ್ಯಾಸಗಳು ಇದನ್ನೆಲ್ಲ ನನಗೆ ಮಾರ್ಗದರ್ಶಕರಾಗಿ ದಾಮ್ಲೆ ಸರ್ ಅವರಿದ್ದರು. ಹಾಗಾಗಿ ನನ್ನ ಡ್ಯಾನ್ಸ್ ಪದವಿಯನ್ನು ಮುಗಿಸಿಕೊಂಡೆ ಸರ್. ವಿಶೇಷವಾಗಿ ಈ ಒಂದು ಕಲಾವಿದೆ ಆಗಬೇಕು ಅಥವಾ ನೃತ್ಯ ಶಿಕ್ಷಕಿ ಆಗಬೇಕು, ನೃತ್ಯ ಪಟುವಾಗಬೇಕು ಅಂತ ನಿಮ್ಮ ಬಾಲ್ಯದಲ್ಲೇ ಕನಸಿತ್ತು? ಇಲ್ಲ ಸರ್, ಇರಲೇ ಇಲ್ಲ. ನನಗೆ ಆ ಥರ ಕನಸುಗಳೇ ಇರಲಿಲ್ಲ ನನ್ನ ಹತ್ರ. ನಾನು ಕಲಿತಾ ಇದ್ದೆ, ಅಮ್ಮ ನಾನು ಕಷ್ಟಪಟ್ಟು ನನ್ನನ್ನು ಓದಿಸ್ತಾ ಇದ್ದರು. ನನಗೆ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು ನಮಗೆ. ಆದರೂ ನನ್ನನ್ನು ನನ್ನ ತಾಯಿಯವರು ತಾಯಿಗೆ ಅವರು ಒಂದು ಕಲಾವಿದೆ, ನನ್ನ ತಾಯಿ ಕೂಡ. ಅವರು ಏಕಪಾತ್ರ ಅಭಿನಯಗಳು, ಆಮೇಲೆ ಪಾರ್ಧನ, ಶೋಭಾನೆ ಇಂಥ, ಆಮೇಲೆ ಈ ನೇಜಿ ನಡುವ ಟೈಮಲ್ಲಿ ಹಾಡೋದು ಇಂಥ. ಹಾಗೆ ಇದು ನನ್ನ ಅಮ್ಮನಿಗೆ ನನ್ನ ಮಗಳು ಒಂದು ಡ್ಯಾನ್ಸ್ ಮಾಡಬೇಕು. ಅಲ್ಲಿ ಕಲ್ಲುಗುಂಡಿಯಲ್ಲಿ ಸ್ಟಾರ್ಟ್ ಆದ ತಕ್ಷಣ ಅವರಿಗೆ ತುಂಬ ಅಂದರೆ ಕಷ್ಟ ಇತ್ತು. ಆ ಟೈಮಲ್ಲಿ ನಮಗೆ ತುಂಬ ಕಷ್ಟ ಇತ್ತು. ಆದರೂ ನನ್ನ ಮಗಳು ಕಲಿಬೇಕು ಅಂತ ನನ್ನ ಆಮೇಲೆ ನಾನು ಕೂಡ ಅಷ್ಟೇ ಸ್ಕೂಲಲ್ಲಿ ನೃತ್ಯ ಎಲ್ಲದಲ್ಲಿ ಸಹ ನಾನು ನೃತ್ಯ ಮಾಡೋದರಲ್ಲಿ ಆಗಲಿ, ಸಂಗೀತದಲ್ಲಿ ಹಾಡು ಹೇಳೋದಲ್ಲೆಲ್ಲ ನಾನು ಮೊದಲಿದ್ದೆ ನನ್ನ ಒಂದು ಬಾಲ್ಯ ಜೀವನದಲ್ಲಿ ಕೂಡ. ಹಾಗಾಗಿ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ನನಗೆ ಸಹ ಸೇರಬೇಕು ಅಂತ ಹಂಬಲ ಇತ್ತು. ಹಾಗಾಗಿ ಸೇರಿಸಿದ್ರು ತಾಯಿ. ಅಲ್ಲಿಂದ ಮತ್ತೆ ನಾನು ಮುಂದುವರಿಸಿಕೊಂಡು ಹೋಗಿ ಅಲ್ಲಿ ಸಹ ನನಗೆ ವಿದ್ಯಾ ಹೆಬ್ಬಾರವರೊಂದು ಪರೀಕ್ಷೆ ಮಾಡಿದ್ದು ಶಾಲೆಯಲ್ಲಿ. ಸುಮ್ಮನೆ ಒಂದು ಮಕ್ಕಳನ್ನು ಸೇರಿಸಿ ಕಲಿತಾ ಇರುವಾಗ ಯಾವ ಇದು ಎಷ್ಟೆಷ್ಟು ಮಕ್ಕಳು ಕಲಿತು ಅಲ್ಲಿ ಸಹ ನಂದು ಅವರಿಗೆ ಡಿಸ್ಟಿಂಕ್ಷನ್ ಮಾರ್ಕ್ ಬಂದು ನಾನು ತೋರಿಸಿದೆ ನೃತ್ಯದಲ್ಲಿ. ಆಗ ಥಿಯರಿಯನ್ನು ಬರೀಲಿಕ್ಕಿದೆ, ಬರೀ ಡ್ಯಾನ್ಸ್ ಮಾಡಲಿಕ್ಕೆ ಇತ್ತು ನನಗೆ. ಆ ಪಾಠ ಇದು ಅದರಲ್ಲಿ ಈಗ ಅಡವುಗಳು ಬರ್ತದೆ, ಆಮೇಲೆ ಅಲರಿ, ಪೂಜೆ, ತೀಶ್ವರ ಹೀಗೆ ಹೋಗ್ತದೆ ನಮ್ಮ ಡ್ಯಾನ್ಸಲ್ಲಿ ಭರತನಾಟ್ಯ. ಆ ಪಾಠಗಳನ್ನು ಅವ್ರು ಮಾಡಿ ಆದ ನಂತರ ಯಾವ ಮಕ್ಕಳು ಎಷ್ಟೆಷ್ಟು ಕಲ್ತಿದ್ದಾರೆ ಅಂತ ನೋಡೋ ಇದರಲ್ಲಿ ಅವರು ನನಗೆ ಒಂದು ಎಕ್ಸಾಮ್ ಎಲ್ಲರಿಗೆ ಸಹ ನಮ್ಮ ಡ್ಯಾನ್ಸ್ ಅದರಲ್ಲಿ ಸಹ ನಾನು ಅಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ ಬರೋಷ್ಟು ಮಾರ್ಕ್ ತಗೊಂಡೆ. ಹಾಗೆ ಅವರಿಗೆ ಸಹ ಖುಷಿ ಆಯಿತು. ಆಮೇಲೆ ನನಗೆ ಅವರು ಸ್ವಲ್ಪ ಟೈಮ್ ಫ್ರೀ ಕೂಡ ನನಗೆ ಮಾಡಿದ್ದಾರೆ ಅವರು ಕ್ಲಾಸನ್ನು ಸಹ. ನೀವು ಇದು ಶಾಲೆಗೆ ಫೀಸ್ ಕಟ್ಟೋದು ಬೇಡ, ಅವಳು ಬರಲಿ ಅಂತ ಅಮ್ಮನ ಹತ್ರ ಹೇಳಿ ಹಾಗೆ ಸಹ ನಾನು ಕಲ್ತಿದ್ದೇನೆ ಅವರ ಹತ್ರ. ಯಾವತ್ತೂ ಅವರು ಅದನ್ನು ನಾನು ಮರೀಲಿಕ್ಕಿಲ್ಲ ಅವರನ್ನು. ಹಾಗೆ ಅದಾದ ನಂತರ ನಾನು ಇದು ಮುಂದೆ ಅದನ್ನು ನನಗೆ ವಾಪಸ್ ಅವರಲ್ಲಿ ನಿಲ್ಲಿಸಿದ್ರೆ ಅದು ಅಲ್ಲಿಗೆ ನಂದು ಸಹ ಸ್ಟಾಪ್ ಆಗಿ ಹೋಯಿತು. ಆಮೇಲೆ ನಾನು ಡಿಗ್ರಿಗೆ ಬರುವಾಗ ವಾಪಸ್ ನಾನು ಈಗ ನಿಲ್ಲಿಸಿದ್ದೇನಲ್ಲ ಅಂತೇಳಿ ನನಗೆ ಡಿಗ್ರಿಯಲ್ಲಿ ಮಕ್ಕಳು ಮಾಡುವಾಗ ನೋಡಿ ನನಗೆ ಸಹ ಮಾಡಬೇಕು ಅಂತ ಒಂದು ಹಂಬಲ ಬಂತು. ಆಮೇಲೆ ನಾನು ವಾಪಸ್ ಅಲ್ಲಿ ಕುತ್ಕಾಡಿ ಬಾಲಕೃಷ್ಣ ಶೆಟ್ಟಿ ಅಂತ ಅವರ ಮುಖಾಂತರ ಹೋದೆ. ಅಲ್ಲಿ ಮತ್ತೆ ಅವರು ನಾನು ಅಲ್ಲಿಂದ ಮತ್ತೆ ನನಗೆ ತುಂಬ ಕಲಿಬೇಕು ಅಂತ ಅನಿಸ್ತು. ಆಮೇಲೆ ಅವರೇ ಕುತ್ಕಾಡಿ ವಿಶ್ವನಾಥ ರೈ ಅವರನ್ನು ಪರಿಚಯ ಮಾಡಿ ಇದು ಮಾಡಿದ್ರು. ಆಮೇಲೆ ನಾನು ಅವರ ಮುಖಾಂತರವಾಗಿ ಅಲ್ಲಿ ಎಲ್ಲ ಮಾಡಿಕೊಂಡೆ. ಆಮೇಲೆ ನಾನು ಡಿಗ್ರಿ ಮುಗಿದ ತಕ್ಷಣ ನನಗೊಂದು ಪೊಲೀಸ್ ಜಾಬ್ ಕೆಲಸ ಅಂದರೆ ತುಂಬ ಇಷ್ಟ ಸರ್. ಹಾಗೆ ನಾನು ಪೊಲೀಸ್ ಕೆಲಸ ಒಂದು 2-3 ಇಂಟರ್ವ್ಯೂಗೆ ಹೋಗಿದ್ದೇನೆ. ಹಾಗೆ ಅದರಲ್ಲಿ ಅರ್ಹತಾ ಸುತ್ತಿನಲ್ಲೆಲ್ಲ ನಾನು ಪಾಸಾಗಿದ್ದೆ. ಆದರೆ ಸ್ವಲ್ಪ ಇದು ಹಣದ ಸಂಭಾವನೆ ಇಟ್ಟ ಕಾರಣ ನಾನು ಅದರಿಂದ ದೂರ ಸರಿದೆ. ಹಾಗಾಗಿ ನನಗೆ ಮತ್ತೆ ಇನ್ನು ಇದನ್ನಾಗ ನಾನು ವೃತ್ತಿಯಾಗಿ ತಗೊಂಡಿದ್ದೆ ನೃತ್ಯವನ್ನು ಕೂಡ. ಅಂದರೆ ನಾನು ಆ ಟೈಮಲ್ಲಿ ಜೂನಿಯರ್, ಸೀನಿಯರ್ ವಿದ್ವತ್ ಹಂತಗಳನ್ನು ಪೂರೈಸಿದ್ದೆ. ಹಾಗೆ ನಾನು ಇದನ್ನು ಒಂದು ಇದರಲ್ಲಿ ಪ್ರವೃತ್ತಿಯಾಗಿ ಮಾಡಿಕೊಂಡಿದ್ದೆ, ವೃತ್ತಿಯಾಗಿ ಆಗ ಮಾಡಿಕೊಂಡಿರಲಿಲ್ಲ. ಆಮೇಲೆ ನನಗೆ ಯಾವುದು ಜಾಬ್ ಆಗಲಿಲ್ಲಲ್ವಾ, ಆದ ಕಾರಣ ನಾನು ಇನ್ನೂ ಇದನ್ನೇ ವೃತ್ತಿಯಾಗಿ ಮುಂದುವರಿಸಿಕೊಂಡು ಬಂದು ಈಗ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ನಾನು ಅಂದರೆ ಅದನ್ನು ನನಗೆ ತುಂಬ ಹೆಮ್ಮೆ ಇದೆ. ಈಗ ಒಂದು ಕಲಾವಿದರಾಗಿ ಹೊರಹೊಮ್ಮಬೇಕಾದ್ರೆ ಕಲೆಯನ್ನೇ ವೃತ್ತಿಯನ್ನಾಗಿ ಪೊಲೀಸ್ ವೃತ್ತಿ ತಮಗೆ ಸಿಕ್ತಿದ್ರೆ ಬಹುಶಃ ಒಂದು ಕಲಾವಿದೆ ನಮ್ಮ ತಾಲೂಕಿಗೆ ನಷ್ಟ ಆಗ್ತಿತ್ತು. ಇಲ್ಲ, ಆಗ ಎಲ್ಲಿ ಒಂದು ಮೂಲೆಯಲ್ಲಿ ಕೆಲಸ ಮಾಡಿಕೊಂಡು ಇರ್ತಿದ್ದೆ, ಅವಕಾಶಗಳು ಇರಲಿಲ್ಲ ಸರ್. ಹಾಗೆ ಆಮೇಲೆ ನನ್ನ ಎಲ್ಲ ಇದಕ್ಕೆ ಸಹ ನಾನು ಇಷ್ಟು ಬರಬೇಕಾದ್ರೆ ನನ್ನ ಏನೋ ತಾಯಿಯ ದಯೆನೇ ನನಗೆಲ್ಲ ಸಹ. ಅವರು ಮನಸ್ಸು ಮಾಡೋದಿದ್ರೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಇರ್ತಿರ್ಲಿಲ್ಲ. ಅನೇಕ ಕಲಾವಿದರು, ಜಾನಪದ ಕಲಾವಿದರು ಅನಾಮಿಕರಾಗಿ ಉಳಿದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಂಥ ಒಂದು ಮೀಡಿಯಾಗಳಿರ್ಲಿಲ್ಲ, ಸ್ಟೇಜ್ ಪರ್ಫಾರ್ಮೆನ್ಸ್ಗಳು ಕಡಿಮೆ ಇತ್ತು. ಆದ್ರೆ ಆ ಒಂದು ಅವಕಾಶವನ್ನು ನೀವು ಪಡೆದಿದ್ದೀರಿ ತಾಯಿಯವರ ಮಾರ್ಗದರ್ಶನದಲ್ಲಿ. ನೀವು ಹೇಳ್ತಾ ಇದ್ರಿ ನಿಮ್ಮ ಪ್ರಬಂಧದ ವಿಷಯ ಈ ಯಕ್ಷಗಾನ ಮತ್ತು
ಈ ಭರತನಾಟ್ಯದ ಒಂದು ತೌಲನಿಕವಾದಂಥ ಅಧ್ಯಯನ. ಹೌದು ಸರ್. ನೀವೇನು ಕಂಡುಕೊಂಡಿದ್ದೀರಿ ಇದರಲ್ಲಿ? ಬಹುಶಃ ಈ ಭಾಗ ಸುಳ್ಯ ತಾಲೂಕು ಯಕ್ಷಗಾನಕ್ಕೂ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರುವಂಥದ್ದು. ಹೌದು ಸರ್. ಆ ನೆಲದಲ್ಲಿ ಇವತ್ತು ಭರತನಾಟ್ಯ ಕಲಾವಿದರಾಗಿ ನೀವು ಸಂಶೋಧನಾ ಅವಧಿಯಲ್ಲಿ ಈ ನೃತ್ಯಗಳಲ್ಲಿ ಇರಬಹುದು ಅಥವಾ ಈ ಎರಡೂ ಕಲೆಗಳಲ್ಲಿ ಏನು ಸಮೀಕರಣಗೊಂಡಿರುವ ಅಂಶಗಳಿದೆ? ಮೊದಲಿಗೆ ಸರ್ ನಾನು ಒಂದು ಹೆಜ್ಜೆಗಾರಿಕೆಯನ್ನು ಹೇಳ್ಬೋದು. ಹೆಜ್ಜೆಗಾರಿಕೆಯಲ್ಲಿ ಹೆಚ್ಚಾಗಿ ನಮಗೆ ಪಾಠದ ಇದು ಮೊದಲಿನ ಪಾಠ ಆರಂಭ ಆಗೋದು ತಟ್ಟಡವು, ಮೆಟ್ಟಡವು, ನಾಟ್ಟಡವು, ಹೀಗೆ ಹೆಜ್ಜೆಗಳು ನಮ್ಮ ಇದರಲ್ಲಿ ಬರ್ತದೆ. ಅದಕ್ಕೆ ಒಂದೊಂದು ಹೆಸರು ಇದೆ ನಮ್ಮ ಹೆಜ್ಜೆಗಳಿಗೆ. ಅದರಲ್ಲಿ ಅದೇ ಥರ ನಮ್ಮ ಯಕ್ಷಗಾನದಲ್ಲಿ ಬರುವಾಗ ಅದು ಮೊದಲಿನ ಹೆಜ್ಜೆ, ಎರಡನೇ ಹೆಜ್ಜೆ, ಮೂರನೇ ಹೆಜ್ಜೆ ಹೀಗೆ ಹೋಗ್ತದೆ ಅದರಲ್ಲಿ. ಆಮೇಲೆ ನಾವು ಇದು ತಟ್ಟಡವು ಹೀಗೆ ಒಂದು ಅಡವಿನ ಸಾಧಾರಣ ಪಾಠ ಆದ ನಂತರ ನಾವು ಒಂದು ದೇವರ ನಾಮವ ಹೀಗೆ ಒಂದು ನೃತ್ಯ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗೆ ಈಗ ಅದರಲ್ಲಿ ಕುಣಿತಗಳು ಪ್ರಾರಂಭ ಆಗ್ತದೆ. ಹಾಗೆ ಎರಡನ್ನು ಸಹ ತುಲನೆ ಮಾಡಿದಾಗ ಹೆಚ್ಚಿನ ಇದು ನಮ್ಮ ಭರತನಾಟ್ಯದ ಹೆಜ್ಜೆಗಳು ಯಕ್ಷಗಾನದ ಸಹ ಬಳಕೆ ಆಗ್ತಾ ಇದೆ. ಈಗ ಅದರಲ್ಲಿ ನೋಡಿ ಗಿರ್ಕಿ ಹೊಡೆಯುವುದು ಅಂತ ಹೇಳ್ತಾರೆ, ನಮ್ಮದಲ್ಲಿ ಅದನ್ನು ಭ್ರಮರಿ ಅಂತ ಹೇಳ್ತಾರೆ. ಒಂತಿಕಾಲಲ್ಲಿ ಗಿರ್ಕಿ ಹೊಡಿತಾರೆ, ಅವರು ಮಂಡಿಯಲ್ಲಿ ಗಿರ್ಕಿ ಹೊಡಿತಾರೆ. ಹಾಗೆ ಅದರಲ್ಲಿ ತುಂಬ ಎರಡನ್ನು ಸಹ ನಾವು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ನಮಗೆ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ, ಅಲ್ಲಿ ಸಾಮ್ಯತೆಗಳನ್ನು ಹೊಂದಿದೆ ಅಂತ ಅನಿಸ್ತದೆ. ಇವತ್ತು ವಿಶೇಷವಾಗಿ ತುಂಬಾ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಈ ಯಕ್ಷಗಾನ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ. ಅವರು ಬರುವ ವೇಳೆಗೆ ಅವರು ಭರತನಾಟ್ಯ ಕ್ಲಾಸಿಗೆ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಭರತನಾಟ್ಯದಿಂದ ಯಕ್ಷಗಾನಕ್ಕೆ ಬಂದರೆ ಅವರ ನಾಟ್ಯಗಳು ಕೂಡ ತುಂಬಾ ಸುಲಲಿತವಾಗಿ ಆಗ್ತದೆ ಸರ್. ಹೆಚ್ಚಿನ ಹೆಜ್ಜೆಗಳು ನಮ್ಮ ಭರತನಾಟ್ಯ ಹೆಜ್ಜೆಗಳು ಯಕ್ಷಗಾನದಲ್ಲಿ ಬಳಕೆಯಲ್ಲಿ ಇದೆ ಸರ್. ಹಾಗೆ ಈ ಕ್ಲಾಸ್ ಎಲ್ಲಿ ಆರಂಭ ಮಾಡಿದ್ರಿ ನೀವು? ಕ್ಲಾಸ್ ಈಗ ಯಾವಾಗ ಈ ಕ್ಲಾಸ್ ನೃತ್ಯ ತರಗತಿಯನ್ನ ನೀಡಲಿಕ್ಕೆ ಯಾವಾಗ ಆರಂಭ ಮಾಡಿದ್ರಿ? ನಾನು ನೃತ್ಯ ತರಗತಿ ನೀಡಲಿಕ್ಕೆ ನನ್ನ ಪದವಿ ಶಿಕ್ಷಣ ಆದ ನಂತರ ನಾನು ಶುರು ಮಾಡಿದ್ದೇನೆ ಸರ್. ನನ್ನ ಕ್ಲಾಸ್ ಶುರು ಮಾಡಿದ್ದು ನಾನು ಕಲ್ಲುಗುಂಡಿಯ ಒಂದು ಸ್ಕೂಲ್ ಪ್ರೈಮರಿ ಶಾಲೆಯಲ್ಲಿ ಸರ್. ಆಮೇಲೆ ನಂದು ಅಲ್ಲಿ ಶುರು ಮಾಡಿದ ನಂತರ ನಾನು ಅರಂತೋಡಲ್ಲಿ ಶುರು ಮಾಡಿದೆ. 2 ಕ್ಲಾಸ್ ಮಾಡ್ತಾ ಇದ್ದೆ ನಾನು. ಆನಂತರ ನನ್ನ ಮದುವೆ ಆಯಿತು. ಮದುವೆ ಆದ ನಂತರ ನಾನು ಮಂಗಳೂರಿನ ಈಗ 3 ಕಡೆ, ಎಕ್ಕೂರು, ಜಪ್ಪಿನಮಗರು ಮತ್ತು ಬಜಾಲ್ ಎನ್ನುವ ಪ್ಲೇಸಲ್ಲಿ 3 ಕಡೆಯಲ್ಲಿ ಮಾಡ್ತಾ ಇದ್ದೇನೆ. ಆನಂತರ ನಾನು ಸುಳ್ಯದಲ್ಲಿ ಈಗ ಒಂದು 4 ವರ್ಷದಿಂದ ಮಾಡ್ತಾ ಇದ್ದೇನೆ ಸರ್. ಒಟ್ಟು ಒಂದು 100-150 ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ದೇನೆ. ಮಂಗಳೂರಲ್ಲೂ ಕ್ಲಾಸ್ ಮಾಡ್ತೀರಿ, ಕಲ್ಲುಗುಂಡಿಯಲ್ಲೂ ಕ್ಲಾಸ್ ಮಾಡ್ತೀರಿ, ತುಂಬಾ ದೂರದ ಪಯಣ ಸರ್. ವಾರದಲ್ಲಿ 1 ಸಲ ಬಂದು ಇಲ್ಲಿ ಕ್ಲಾಸ್ ಮಾಡಿ ಹೋಗ್ತೇನೆ ಸರ್. ಸಾಧಾರಣವಾಗಿ ಎಷ್ಟು ವಿದ್ಯಾರ್ಥಿಗಳು ನಿಮ್ಮಿಂದ ತರಬೇತಿಯನ್ನು ಪಡೆದಿರಬಹುದು? ಈಗ ಒಟ್ಟಾಗಿ ಹಿಂದೆ ಮತ್ತು ಈಗ ಹಿಂದೆ ಎಷ್ಟು ಪಡೆದ್ರು? ತುಂಬಾ ಇರ್ಬೋದು ಸರ್, ಅದು ತುಂಬಾ ಇರ್ಬೋದು. ಬಟ್ ಈಗ ಕಲಿತಾ ಇರುವ ಮಕ್ಕಳು ಒಂದು ನನ್ನ ಹತ್ರ ಒಂದು 150ರ ಮೇಲೆ ಇದ್ದಾರೆ. ಒಂದು ಸುಮಾರು ಅದು ತರಗತಿಗೆ ಸೇರ್ತಾರೆ. ಈಗಿನ ಹೇಗೆ ಅಂದ್ರೆ ಸರ್, ಇದು ಮಕ್ಕಳಿಗೆ ಸೇರ್ಬೇಕು, ತಕ್ಷಣ ಪಾಠ ಆಗಬೇಕು, ತಕ್ಷಣ ಸ್ಟೇಜ್ ಅವಕಾಶಗಳು ಕೊಡಬೇಕು, ಇದು ಸ್ವಲ್ಪ ಕಷ್ಟ. ನಮ್ಮ ಶಾಸ್ತ್ರೀಯ ನೃತ್ಯದಲ್ಲಿ ಅದಕ್ಕೆ ಹಿಡುವಂತ ಹೆಜ್ಜೆಗಳೇ ತುಂಬಾ ಇದೆ. ಹೌದು. ಆದ ಕಾರಣ ಮಕ್ಕಳು ಸೇರ್ತಾರೆ ಬಿಡ್ತಾರೆ, ಅದು ಹೇಳಲಿಕ್ಕೆ ಆಗುದಿಲ್ಲ, ಅದು ಅವರವರಿಗೆ ಬಿಟ್ಟದ್ದು. ಕಂಟಿನ್ಯೂ ಮಾಡುವ ಮಕ್ಕಳು ತುಂಬಾ ಸಹ ಇದ್ದಾರೆ. ಅದೇ ಈಗ ಹೇಳಿದ ಹಾಗೆ ಬಹುಶಃ ಈಗ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಮನಸ್ಥಿತಿ ಕೂಡ ಇದೆ. ಪ್ರತಿಭಾ ಕಾರಂಜಿ ಸ್ಟೇಜ್ ಅಲ್ಲಿ ಕಾಣಬೇಕು ಅಥವಾ ರಿಯಾಲಿಟಿ ಸ್ಟೇಜ್ ಅಲ್ಲಿ ಕಾಣಬೇಕು, ಒಮ್ಮೆ ನಮ್ಮ ಮಗಳು ಅಥವಾ ಮಗ ವೇದಿಕೆಯಲ್ಲಿ ಕಾಣಿಸಿಕೊಳ್ಬೇಕು. ಆದ್ರೆ ಒಂದು ಕಲೆಯ ಉದ್ದೇಶ ಅಲ್ಲ, ಅದರ ಹಿನ್ನೆಲೆ ಇದೆ, ಸುದೀರ್ಘವಾದ ಅಧ್ಯಯನ ಅದು ಇವತ್ತು ಕಡಿಮೆ ಆಗ್ತಾ ಇದೆ. ಅಂದ್ರೆ ಅದು ನಾನು ಮಕ್ಕಳ ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಈಗ ಬರುವಂತ ಟಿವಿ ರಿಯಾಲಿಟಿ ಶೋ ಆಗಿರಬಹುದು, ಆಮೇಲೆ ನಮ್ಮ ಸಾಮಾಜಿಕ ಜಾಲತಾಣ ಎಲ್ಲ ಇದೆಲ್ಲ ಅದಕ್ಕೆ ಅದರ ಮೇಲೆ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತೇನೆ ಸರ್. ಆದ್ರೆ ನಮಗೆ ಏನು ಮಾಡಿದ್ರು, ನಾವು ಶಾಸ್ತ್ರೀಯವಾಗಿ ಹೇಳಿಕೊಡುವಂತಹ ಹೆಜ್ಜೆಗಳನ್ನು ಹೇಳಿಕೊಡದಿದ್ರೆ ಸುಮ್ಮನೆ ಹೋಗಿ ಸ್ಟೇಜಲ್ಲಿ ಹೋದ್ರೆ ಅದೊಂದು ಫ್ಯೂಷನ್ ಡ್ಯಾನ್ಸ್ ಮಾಡಿದಾಗ ಈ ತರ ಅನಿಸ್ತದೆ ಅಂತ ನಮಗೆ. ನಾವು ಶಾಸ್ತ್ರಬದ್ಧವಾಗಿರೋ ಆ ಶಾಸ್ತ್ರಬದ್ಧ ಚೌಕಟ್ಟಿನಲ್ಲಿಯೇ ಮಕ್ಕಳಿಗೆ ಹೋಗಬೇಕು. ನಾನೆಲ್ಲ ಸ್ಟೇಜಿಗೆ ಹೋಗ್ಬೇಕಾದ್ರೆ ನನ್ನ ಗುರುಗಳು 2 ವರ್ಷ ತಗೊಂಡಿದ್ದಾರೆ ನನ್ನನ್ನು. ಅಂದ್ರೆ ಅದರಲ್ಲಿ ಅದು ಆ ಒಂದು ಅರೆಮಂಡಿ ಬರುವುದಾಗಿರ್ಬೋದು, ಅಂಗಶುದ್ಧಿ, ಅರೆಮಂಡಿ ಇದೆಲ್ಲ ಮಕ್ಕಳಿಗೆ ಒಂದು ಸರಿಯಾಗಿ ಬಂದ ನಂತರ ನಾವು ಸ್ಟೇಜಲ್ಲಿ ಒಂದು ಫಸ್ಟಿಗೆ ಒಂದು ಗೆಜ್ಜೆ ಪೂಜೆ ಮಾಡಿಸಿ, ನಾನು ಒಂದು ದೇವಸ್ಥಾನದಲ್ಲಿ ಮಕ್ಕಳನ್ನು ಕರ್ಕೊಂಡು ಗೆಜ್ಜೆ ಪೂಜೆ ಮಾಡಿಸ್ತೇನೆ. ಆಮೇಲೆ ಮಕ್ಕಳನ್ನು ಪ್ರಥಮವಾಗಿ ಸ್ಟೇಜಿಗೆ ಅವಕಾಶ ಕೊಡ್ತೇನೆ ಸರ್. ಹಾಗೆ ಈಗಿನ ಅಷ್ಟೆಲ್ಲ ಕಾಯುವಷ್ಟು ತಾಳ್ಮೆ ಈಗಿನ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಆದ ಕಾರಣ ಸ್ವಲ್ಪ ಮಕ್ಕಳು ಸೇರ್ತಾರೆ ಬಿಡ್ತಾರೆ, ಈ ತರ ಆಗ್ತಾ ಇದೆ ಸರ್. ಎಲ್ಲೆಲ್ಲಿ ತಾವು ಪ್ರದರ್ಶನವನ್ನು ನೀಡಿದ್ದೀರಿ ತಮ್ಮ ವಿದ್ಯಾರ್ಥಿಗಳೊಂದಿಗೆ, ಸಹ ಕಲಾವಿದರೊಂದಿಗೆ? ನಾವು ಸುಳ್ಯ ದಸರಾದಲ್ಲಿ ಕೊಟ್ಟಿದ್ದೇವೆ ಸರ್. ಆಮೇಲೆ ಮಂಗಳೂರು ಇದು ಗಣೇಶೋತ್ಸವದಲ್ಲಿ ಕೊಟ್ಟಿದ್ದೇವೆ. ಆಮೇಲೆ ಮಂಗಳೂರು ಗೂಢದೀಪೋತ್ಸವ, ಆಮೇಲೆ ಮಡಿಕೇರಿ ದಸರಾದಲ್ಲಿ ಕೊಟ್ಟಿದ್ದೇವೆ ಸರ್. ಆಮೇಲೆ ಆಸುಪಾಸಿನ ನಮ್ಮ ಸುಳ್ಯ, ಕೊಯನಾಡು, ಸಂಪಾಜೆ, ಇದು ದೇವರಕೊಳ್ಳಿ, ಈ ಥರ ಎಲ್ಲ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಆಮೇಲೆ ನೆರೆ ರಾಜ್ಯ ಇದು ಹತ್ತಿರದ ನಮ್ಮ ಕಾಸರಗೋಡು, ಕನ್ಯಾಣ, ವಿಟ್ಲ, ಈ ಥರ ಕುಶಾಲನಗರ, ಈ ಥರ ಎಲ್ಲ ಕಾರ್ಯಕ್ರಮಗಳು. ಏನು ಈ ನಟರಾಜ ನೃತ್ಯ ನಿಕೇತನ ಸಂಸ್ಥೆ ಕಲ್ಲುಗುಂಡಿಯ ಇದರ ವಿಶೇಷತೆ ಏನು?
ವಿಶೇಷತೆ ಅಂದರೆ ದೇವರ ಒಂದು ಹೆಸರಿನಲ್ಲಿ ನಾನು ಒಂದು ಮೊದಲಿಗೆ ಶುರು ಮಾಡಿದೆ ಸರ್. ಆಮೇಲೆ ಅದು ಒಳ್ಳೆ ಅದಕ್ಕೆ ನಮ್ಮ ಊರಿನ ಎಂಥ ಸಹಕಾರ ನನಗೆ ತುಂಬ ಉಂಟು. ದೇವರ ದಯೆ ಯಾವತ್ತೂ ಇದೆ ಅಂತ ನಾನು ಇದು ಮಾಡ್ತೇನೆ. ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ನನ್ನ ತರಗತಿ ನಡೀತಾ ಉಂಟು. ಈಗ ಇಷ್ಟವರೆಗೆ ಯಾವುದೇ ಒಂದು ತೊಡಕುಗಳಿಲ್ಲದೆ ನನ್ನ ಕಲ್ಲುಗುಂಡಿ ಪ್ರಥಮ ತರಗತಿ ನಡೀತಾ ಉಂಟು. ಹಾಗೆ ಏನು ಅಷ್ಟೊಂದು ಹೇಗೆ ನೃತ್ಯ ಪಟುವಿಗೆ, ಕರಾಟೆ ಪಟುವಿರ ಪ್ರೋತ್ಸಾಹ ಹೇಗೆ, ಪತಿಯವರ ಪ್ರೋತ್ಸಾಹ ಹೇಗೆ? ಎಲ್ಲದಲ್ಲೂ ಇದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ನಾನು ಈಗ ಯಾವುದೇ ಕಾರ್ಯಕ್ರಮಕ್ಕೂ ಬರುವಾಗ ನನಗೆ ಜಾಸ್ತಿ ಇಲ್ಲಿ ಈಗ ನವರಾತ್ರಿಗೆ ನಾಲ್ದು ಇಲ್ಲೇ 2 ಪ್ರೋಗ್ರಾಮ್ಸ್ಗಳಿದೆ, ಆಯಿತು ಹೋಗಿ ಬಾ ಅಂತ. ಮತ್ತು ಕೆಲವು ಅವರಿಗೆ ಸಮಯ ಇದ್ದಾಗ ಅವರು ಸಹ ನೋಡಲಿಕ್ಕೆ ಬರ್ತಾರೆ, ಅವರು ಸಹ ಬ್ಯುಸಿಯಾಗಿರ್ತಾರೆ, ಅವರಿಗೆ ಸಹ ಕರಾಟೆ ಶೋಗಳು, ಪ್ರೋಗ್ರಾಮ್ಸ್ಗಳು, ಕಾಂಪಿಟೇಷನ್ಗಳು ಅಲ್ಲಿ ನಡೀತಾ ಇರ್ತದೆ. ಆದ ಕಾರಣ ಅವರ ವೃತ್ತಿಯನ್ನು ಅವರು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ, ನಾನು ನನ್ನ ವೃತ್ತಿಯನ್ನು, ಆದರೆ ಯಾವುದಕ್ಕೂ ಸಹ ಒಟ್ಟಿಗೆ ಸಪೋರ್ಟಾಗಿ ಅವರು ನನಗಿದ್ದಾರೆ. ಓಕೆ, ಅನೇಕ ಪ್ರಶಸ್ತಿ ಸನ್ಮಾನಗಳು ಕೂಡ ಅಲ್ಲಲ್ಲಿ ಆಗಿದೆ. ನನಗೆ ಒಂದು ಇದು ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಅವರಿಂದ ಒಂದು ಸನ್ಮಾನ ಬಂದಿದೆ ಸರ್. ಆಮೇಲೆ ಅದೇ ಥರ ಮಂಗಳೂರಿನ ಬಜಲ್ನಲ್ಲಿ ಒಂದು ದೈವಸ್ಥಾನದ ಇದರಲ್ಲಿ ಬ್ರಹ್ಮಕಲಶದಲ್ಲಿ ಸನ್ಮಾನಗಳು ಬಂದಿದೆ. ಆಮೇಲೆ ನಮಗೆ ಇದು ಮಂಗಳೂರಿನಲ್ಲಿ ಒಂದು ಲೈಫ್ ಇನ್ಶೂರೆನ್ಸ್ ಮತ್ತು ಆಕ್ಸಿಸ್ ಬ್ಯಾಂಕ್ನವರಿಂದ ಒಂದು ವ್ಯಾಲ್ಯೂ ಅವಾರ್ಡ್ ಅಂತ ಸಿಕ್ಕಿದೆ. ಆಮೇಲೆ ಮಡಿಕೇರಿ ಬಿಲ್ಲವ ಸಮಾಜದಿಂದ ಸಹ ಸನ್ಮಾನ. ಆಮೇಲೆ ನಮ್ಮ ಊರಿನಲ್ಲಿ ತುಂಬ ಸಂಘ ಸಂಸ್ಥೆಗಳಿಂದ ಆಗಿದೆ, ವಾರ್ಷಿಕೋತ್ಸವ, ಆಮೇಲೆ ಅಲ್ಲಿನ ನಮ್ಮ ದೇವಸ್ಥಾನಗಳಲ್ಲಿ ಎಲ್ಲ ತುಂಬ ಇದು ಸನ್ಮಾನ. ಮೇಡಮ್, ಬಹುಶಃ ಈ ನಗರ ಪ್ರದೇಶಗಳಲ್ಲಿ ಇಂತಹ ತರಗತಿಗಳನ್ನು ನಡೆಸುವುದು ಸುಲಭ ಇರಬಹುದು, ಆದರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಕಷ್ಟ. ಅವರ ಆರ್ಥಿಕ ಪರಿಸ್ಥಿತಿ ಇರಬಹುದು, ಸಂಪರ್ಕ ಸಂಚಾರ ವ್ಯವಸ್ಥೆಗಳಿರ್ಬೋದು, ಪೋಷಕರ ಮನಸ್ಥಿತಿ ಇರಬಹುದು. ಹಾಗಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಒಂದು ನೃತ್ಯ ತರಬೇತಿ ಸಂಸ್ಥೆಗಳನ್ನು ನಡೆಸುವುದು ಅಂತಂದ್ರೆ ಅದು ಶಾಸ್ತ್ರೀಯವಾದಂತಹ ಈ ಒಂದು ತರಬೇತಿಗಳು ನಡೆಸುವುದಂದ್ರೆ ಅದೊಂದು ಸವಾಲು. ಹೇಗೆ ಆ ಸವಾಲನ್ನು ಎದುರಿಸ್ತಾ ಇದ್ದೀರಿ? ನನಗೆ ಅಷ್ಟು ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನನಗೆ ಅಷ್ಟೇನು ಇದರ ಬಗ್ಗೆ ಕಷ್ಟ ಅಂತ ಅನಿಸ್ತಿಲ್ಲ. ಆದರೂ ಈಗ ಒಂದು ಕಲ್ಲುಗುಂಡಿಯಲ್ಲಿ ಒಂದು 40-50 ಮಕ್ಕಳು ಈಗ ಇದ್ದಾರೆ, ಸೇರ್ತಾ ಬಿಡ್ತಾ ಇದ್ರು. ಮತ್ತು ನಾನು ಇದು ನಮ್ಮ ಇದು ಎಂತ ಹೇಳೋದು, ಫೀಸ್ ತಗೊಳ್ಳುವಾಗ ನಾನು ಅದರ ಬಗ್ಗೆ ತುಂಬ ಮಕ್ಕಳನ್ನು ಫೋರ್ಸ್ ಮಾಡ್ತಾ ಇರಲಿಲ್ಲ. ವರ್ಷದಲ್ಲಿ ಒಮ್ಮೆ ಮಾತ್ರ ನಾನು ಫೀಸ್ ಕಟ್ಟಿ ಮಕ್ಕಳಂತ ಹೇಳ್ತಾ ಇದ್ದೆ. ತುಂಬ ಅವರಿಗೆ ಒತ್ತಡಗಳನ್ನು ಹಾಕಿ ಕೇಳ್ತಾ ಇರಲಿಲ್ಲ. ಮತ್ತು ಅವರವರಿಗೆ ಬಿಟ್ಟಿದ್ದು ಅವರವರು ಅರ್ಥ ಮಾಡಿಕೊಳ್ತಾರೆ ಅಂತ. ಆದರೆ ನಗರ ಪ್ರದೇಶದಲ್ಲಿ ಸಹ ಇಲ್ಲ ಅಂತ ಹೇಳೋದಿಲ್ಲ ಸರ್, ನಾನು ಕಟ್ಟುವಂಥ ಸಂದರ್ಭಗಳು ಸ್ವಲ್ಪ ಇದೆ. ಆದರೂ ಅವರು ಯಾವತ್ತಾದರೂ ಕಟ್ತಾರೆ. ಕೆಲವರಿಗೆ ಅಂದರೆ ಆ ವಿದ್ಯೆ ನಾವು ಕಲ್ತದಕ್ಕೆ ಅವರಿಗೆ ಪ್ರತಿಫಲ ಸಿಗಬೇಕು ಮಕ್ಕಳಿಗೆ ಅಂತ ಇದ್ದರೆ ಅವರು ಕಟ್ತಾರೆ. ಕಟ್ಟದವರು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅವರಿಗೆ ವಿದ್ಯೆ ಕಲಿಸ್ತೇವಲ್ಲ, ಅದೊಂದು ತೃಪ್ತಿ ನಮ್ಮಲ್ಲಿ ಹೋಗಿ 4 ಜನರ ಚಪ್ಪಾಳೆಗಳನ್ನು ಖುಷಿ ಆಗ್ತದೆ ಸರ್. ಜೊತೆಗೆ ತಾವು ಪರೀಕ್ಷಕರಾಗಿ ಕೂಡ, ಮೌಲ್ಯಮಾಪಕರಾಗಿ ಕೂಡ ಹೋಗ್ತಾ ಇದ್ದೀರಿ ಅಲ್ವಾ? ಹೌದು ಸರ್, ಹೌದು. ಅದರ ಅನುಭವಗಳು? ಅದು ಮೊದಲು ಈಗ ಕಳೆದ ವರ್ಷದ ತನಕ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಎಲ್ಲ ನಮ್ಮ ಪರೀಕ್ಷೆಗಳನ್ನು ನಡೆಸ್ತಾ ಇತ್ತು. ಜೂನಿಯರ್, ಸೀನಿಯರ್, ವಿದ್ವತ್ ಎಲ್ಲ ಪರೀಕ್ಷೆಗಳನ್ನು ಕೂಡ ಅವರು ನಡೆಸ್ತಾ ಇದ್ರು. ಈ ಕಳೆದ ವರ್ಷದಿಂದ ಅದನ್ನು ಇದು ಗಂಗೂಬಾಯಿ ಹಣಗಳ ಯೂನಿವರ್ಸಿಟಿ ಅವರು ತಗೊಂಡಿದ್ದಾರೆ. ಈ ಕಳೆದ ವರ್ಷದ ತನಕ ನಾವು ಪರೀಕ್ಷಕರಾಗಿ ನಾನೀಗ ಪರೀಕ್ಷಕರಾಗಿ ಮಂಗಳೂರು, ಬ್ಯಾಂಗ್ಳೂರು, ಆಮೇಲೆ ಮಡಿಕೇರಿ, ಪುತ್ತೂರು ಇದೆಲ್ಲ ಕೆಲಸ ಮಾಡಿದ್ದೇನೆ. ನಮಗೆ ಅಂದರೆ ಹೊಸ ಅನುಭವಗಳು ಅದರದ್ದು ತೋರುತ್ತದೆ ನಮಗೆ. ಅಂದರೆ ಹೇಗೆ ಅಂದರೆ ಈಗ ಅಲ್ಲಿನ ಆ ಎಕ್ಸಾಮ್ ಬರುವ ಮಕ್ಕಳನ್ನು ನೋಡಿದಾಗ, ಈಗ ನಾವು ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಶೈಲಿಗಳು ಅಂತ ಉಂಟು ನಮಗೆ. ಇದರಲ್ಲಿ ತಂಜಾವೂರು, ಮದ್ರಾಸ್, ಕರ್ನಾಟಕ ಕಲಾಕ್ಷೇತ್ರ, ಮೈಸೂರು, ಹೀಗೆ ಬೇರೆ ಬೇರೆ ಆ ಶೈಲಿಗಳನ್ನು ನೋಡಿ ನಮ್ಮದಲ್ಲಿ ನಾವು ಏನು ಹೊಸತನವನ್ನು ರೂಢಿಸಿಕೊಳ್ಬೋದು ಅಂತ ಅದನ್ನು ತುಂಬ ನಮಗೆ ಕಲೀಲಿಕ್ಕೆ ಆಗ್ತದೆ. ನಮ್ಮ ಮಕ್ಕಳಿಗೆ ಯಾವ ಥರದ ಪಾಠಗಳನ್ನು ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ಸಹ ನಾವು ಒಂದೇ ಹಾಡಿನಲ್ಲಿ ಯಾವ ಥರ ಬೇರೆ ಬೇರೆ ಬದಲಾವಣೆಗಳನ್ನು ಹೇಗೆ ಮಾಡಿಕೊಳ್ಳಬಹುದು ಇದನ್ನು ಸಹ ನಮಗೆ ನೋಡಿ ಕಲೀಲಿಕ್ಕೆ. ಈ ಒಂದು ಕಲಾಕ್ಷೇತ್ರಕ್ಕೆ ಬಂದು 2 ದಶಕ ಆಯ್ತು ಸರ್. ಆಯ್ತು. ಈ 2 ದಶಕದ ಹಿಂದಿನ ಈ ಒಂದು ನಿಮ್ಮ ನಾನು ಭರತನಾಟ್ಯದ ಬಗ್ಗೆ ಹೇಳುವುದಾದರೆ ಆ ಒಂದು ಕಲಿಕೆ ಮತ್ತು ಈಗ 20 ವರ್ಷಗಳ ಬಳಿಕ ವ್ಯತ್ಯಾಸಗಳಾಗಿದೆಯಾ ಹೇಗೆ?
ತುಂಬ ವ್ಯತ್ಯಾಸಗಳಾಗಿದೆ ಸರ್, ತುಂಬ ವ್ಯತ್ಯಾಸಗಳಾಗಿದೆ. ಆಗ ಅದೇ ಈಗ ನಮಗೆ ಸಾಮಾಜಿಕ ಜಾಲತಾಣ ಇದನ್ನೆಲ್ಲ ನಮಗೆ ನೋಡಿ ಕಲಿಲಿಕ್ಕೆ ತುಂಬ ಆಗ್ತದೆ ಸರ್. ಆಗ ಆ ಅವಕಾಶಗಳು ಇರಲಿಲ್ಲ ಸರ್. ನಾವು ಗುರುಗಳು ಏನು ಹೇಳಿ ಕೊಡ್ತೇವೆ ಅದರ ಮುಖಾಂತರ ಅಷ್ಟೇ ಚೌಕಟ್ಟಿನ ಒಳಗಡೆ ನಾವು ಇರ್ತಾ ಇದ್ದೇವೆ. ಈಗ ನೋಡುವಾಗ ನಮಗೆ ಸದಾ ಪ್ರಪಂಚ ತುಂಬ ತೆರೆದ ಹಾಗೆ ತುಂಬ ನಮಗೆ ಕಲೀಲಿಕ್ಕೆ ಆಗ್ತದೆ ಸರ್ ಅದರಲ್ಲಿ. ಮತ್ತು ಅದನ್ನು ವೀಕ್ಷಕರು ಕೂಡ ಆಯಾ ಕ್ಷಣಕ್ಕೆ ಅಭಿಪ್ರಾಯನ ವ್ಯಕ್ತಪಡಿಸುವ ಅವಕಾಶಗಳು ಕೂಡ ಉಂಟು. ಹೌದು ಸರ್, ಹೌದು. ಸರಿ ಮೇಡಮ್, ಒಟ್ಟು ಈ ಕಲಾ ಬದುಕು ಕಲಾಯಾನ ತುಂಬ ಖುಷಿಯಾಗಿದೆ ಅಲ್ವಾ? ಹೌದು, ಹೌದು ಸರ್. ಬಹುಶಃ ನಾನು ಮತ್ತೆ ಆ ವಿಚಾರಕ್ಕೆ ಬರ್ತೇನೆ. ಏನು ಈ ಯಕ್ಷಗಾನ ಮತ್ತು ಭರತನಾಟ್ಯ, ನೀವು ಆ ವಿಚಾರದಲ್ಲಿ ಸಂಶೋಧನಾ ಪ್ರಬಂಧವನ್ನು ಕೂಡ ಮಂಡಿಸಿದ ಕಾರಣಕ್ಕಾಗಿ ಹೌದು ಇನ್ನಿತರ ಯಾವ ಅಂಶಗಳನ್ನು ಸೇರಿಸಿಕೊಳ್ಳಬಹುದು? ಒಂದು ಅದರಲ್ಲಿ ಸರ್ ಒಂದು ಅಭಿನಯದಲ್ಲಿ ನಮಗೆ ಅದರ ಭರತನಾಟ್ಯದಲ್ಲಿ ನಾವು ಹಸ್ತಾಭಿನಯ, ಆಮೇಲೆ ಉಪಾಂಗ ಭೇದಗಳು ಅಂತ ಉಂಟು, ಅಂಗ ಪ್ರತ್ಯಂಗ ಉಪಾಂಗ ಭೇದಗಳು ಅಂತ. ಉಪಾಂಗ ಭೇದದಲ್ಲಿ ನಾವು ಇದು ಎಕ್ಸ್ಪ್ರೆಷನನ್ನು ಜಾಸ್ತಿ ತೋರಿಸ್ತೇವೆ. ಆಮೇಲೆ ಒಂದು ಹಸ್ತಾಭಿನಯದಲ್ಲಿ, ಆಮೇಲೆ ಪಾದ ಭೇದಗಳಲ್ಲಿ ತೋರಿಸ್ತೇವೆ. ಈ ಯಕ್ಷಗಾನದಲ್ಲಿ ನಮಗೆ ಮುಖಾಭಿನಯ ತೋರಿಸಲಿಕ್ಕೆ ಸಾಲ, ಯಾಕಂದರೆ ಮುಖದಲ್ಲಿ ಅವರ ಈಗ ಒಂದು ರಾವಣ ಪಾಠ ರಾವಣನಿಗೆ ಸರಿಯಾಗಿ ಇದು ವೇಷಭೂಷಣವನ್ನು ಹಾಕಿರ್ತಾರೆ. ಹಾಗೆ ರಾಮ ಬರುವಾಗ ರಾಮನಿಗೆ ಸರಿಯಾಗಿ, ರಾವಣ ಬರುವಾಗ ಶಿವ ಬರುವಾಗ ಹಾಗೆ ಅವರಿಗೆ ಅಲ್ಲಿ ತೋರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಅವರು ಆ ಸಂಕೇತಗಳು ಹಿಡ್ಕೊಂಡು, ರಾಮ ಶಿವ ಬರುವಾಗ ಶಿವನ ತ್ರಿಶೂಲ ಇರ್ತದೆ, ದೇವಿ ಬರುವಾಗ ದುರ್ಗೆ ಬರುವಾಗ ತ್ರಿಶೂಲ ಇರ್ತದೆ. ವೇಷಭೂಷಣವೇ ಒಂದು ಅವರಿಗೆ ವೀಕ್ಷಕರಿಗೆ ಯಾರು ಅಂತ. ಆದರೆ ನಮ್ಮದಲ್ಲಿ ನಾವು ಇದರಲ್ಲಿ ಹಸ್ತಗಳಲ್ಲಿ ತೋರಿಸಬೇಕು. ಆಮೇಲೆ ನಮ್ಮದು ಇದು ಸಾತ್ವಿಕ ಭಾವದಿಂದ ನಾವು ತೋರಿಸಬೇಕಾಗ್ತದೆ. ಏನು ನಾವು ತೋರಿಸ್ತೇವೆ ಅದು ಸಾತ್ವಿಕ ಭಾವದಿಂದ ನಾವು ತೋರಿಸಬೇಕಾಗ್ತದೆ. ಆಮೇಲೆ ಪಾದ ವಿನ್ಯಾಸ, ಪಾದ ಭೇದ, ಆಮೇಲೆ ಹಸ್ತದ ಇದರಲ್ಲಿ ತೋರಿಸಬೇಕಾಗ್ತದೆ ಸರ್. ಆಮೇಲೆ ನಮ್ಮದಲ್ಲಿ ಇದು ರಂಗಸ್ಥಳದಲ್ಲಿ ಕೂಡ ಅಷ್ಟೇ ನಾವು ಇದು ಎಂಥ ವಾಚಿಕಾಭಿನಯವನ್ನು ನಾವು ಹಿಂದೆ ಇವರು ಯಾರು ನಮ್ಮ ಹಿಮ್ಮೇಳದವರು ಎಲ್ಲ ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರೆ. ಅಂದರೆ ಎಲ್ಲ ಸಂಗೀತಗಾರನ ಹತ್ರ ನಾವು ಮೊದಲೇ ನಮಗೆ ಒಂದು ಅಲ್ಲಿ ಹಿಂದಿನ ಪರದೆ ಹಿಂದೆ ಹೀಗೆ ಹಾಡಬೇಕು, ಚರಣವನ್ನು ಇಷ್ಟು ಹಾಡಬೇಕು, ಪಲ್ಲವಿ ಅನುಪಲ್ಲವಿ ಚರಣಗಳನ್ನು ಇಂತಿಷ್ಟು ಹಾಡಬೇಕು, ಆ ಚೌಕಟ್ಟಿನ ಒಳಗಡೆ ನಾವು ನೃತ್ಯವನ್ನು ಮಾಡಬೇಕಾಗ್ತದೆ. ಅದೇ ಥರ ನೃತ್ಯವನ್ನು ಹಾಗೆ ಮಾಡಬೇಕಾಗ್ತದೆ. ನಾಟ್ಯ ಪಾತ್ರವನ್ನು ಬರುವಾಗ ನಮಗೆ ಅಲ್ಲಿ ವೇಷ ನಮಗೆ ಯಕ್ಷಗಾನದಾಗ ಸ್ವಲ್ಪ ತುಂಬ ಅಲ್ಲ, ಅದು ಶಿವನ ಪಾಠ ಬರುವಾಗ ತ್ರಿಶೂಲ ಹಿಡ್ಕೊಳ್ಳೋದು ಹಾಗೆಲ್ಲ ಅವಕಾಶಗಳಿದೆ. ನೃತ್ಯ ಮಾಡುವಾಗ ನಾವು ಎಷ್ಟು ಸಲ ನಾವು ಫಸ್ಟಿಗೆ ನಮಗೆ ಪ್ರಾಕ್ಟೀಸ್ ಆಗಿರ್ತದೆ ಅದೇ ಥರ ನಾವು ಮಾಡಬೇಕು ಆ ಒಂದು ಚೌಕಟ್ಟಿನೊಳಗೆ. ಆದರೆ ನಿಮಗೆ ಯಕ್ಷಗಾನದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಅಲ್ಲಿ ಅವಕಾಶಗಳಿದೆ. ಈಗ ಯಾವುದು ಗಿರ್ಕಿ ಹೊಡೆಯೋದಾಗಿರ್ಬೋದು, ಆ ಗಿರ್ಕಿ ಹೊಡೆಯುವಾಗ ಇದು ಚಂಡೆ ವಾದನದವರು ಇದು ತೀವ್ರಗೊಳಿಸ್ತಾ ಹೋಗ್ತಾರೆ ಚಂಡೆ, ಆಗ ಅವರಿಗೆ ಎಷ್ಟು ಸಹ ಹುಮ್ಮಸ್ಸು ಬರ್ತದೆ. ಇಷ್ಟೇ ಮಾಡಬೇಕು ಅಂತ ಅಲ್ಲಿ ಏನು ಲೆಕ್ಕಾಚಾರಗಳಿಲ್ಲ, ಸ್ವತಂತ್ರತೆ ಇರ್ತದೆ. ಆಮೇಲೆ ಅವರಲ್ಲಿ ಸಂಭಾಷಣೆಗಳಿದೆ, ಯಾವುದಲ್ಲಿ ರಂಗಸ್ಥಳದ ನಮ್ಮದಲ್ಲಿ ಹಾಗೆಲ್ಲ ಇಲ್ಲ. ಆಮೇಲೆ ಸ್ಟೇಜಲ್ಲಿ ಕೂಡ ನಮ್ಮದಲ್ಲಿ ಹಿಮ್ಮೇಳದವರು ಬಲ ಸೈಡಿಗೆ ನರ್ತಕಿಯ ಬಲ ಸೈಡಿಗೆ ಅವರಿಗೆ ಮುಖ ಮಾಡಿ ಕೂತಿರ್ತಾರೆ. ಇದರಲ್ಲಿ ಯಕ್ಷಗಾನದಲ್ಲಿ ಆದರೆ ಅವರ ಹಿಂದಿನ ಸೈಡ್ ಪರದೆಯ ಮುಂದೆ ಮಧ್ಯಭಾಗದಲ್ಲಿ ಅವರು ಕೂತಿರ್ತಾರೆ. ಹಾಗೆ ಸರ್ ತುಂಬ ನಮ್ಮ ತುಲನಾತ್ಮಕವಾಗಿ ನೋಡಿದಾಗ ಸ್ವಲ್ಪ ವ್ಯತ್ಯಾಸಗಳು ಸಹ ಬರ್ತದೆ, ಸಾಮ್ಯತೆಯನ್ನು ಸಹ ತುಂಬ ಹೊಂದಿದೆ ಅಂತ ಹೇಳಬಹುದು ಸರ್. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಕಲ್ಲುಗುಂಡಿಯ ಒಂದು ಪುಟ್ಟ ಹೆಜ್ಜೆಗಳು ಇವತ್ತು ಬಹಳ ದೊಡ್ಡ ಹೆಜ್ಜೆಗಳಾಗಿವೆ. ಸಾವಿರಾರು ಸಂಖ್ಯೆಯಲ್ಲಿ ಅವರ ವಿದ್ಯಾರ್ಥಿಗಳು ಈ ಕಲಾಯಾನವನ್ನು ನಡೆಸ್ತಾ ಇದ್ದಾರೆ. ಏನು ನಟರಾಜ ನೃತ್ಯ ನಿಕೇತನ ಸಂಸ್ಥೆ ಕೂಡ ಕಲಾ ಪ್ರಪಂಚದಲ್ಲಿ ತನ್ನದೇ ಆದ ಹೆಜ್ಜೆಯನ್ನು ಗುರುತಿಸಿ ಪಡಿಮೂಡಿಸಿದೆ. ಹಾಗಾಗಿ ಇಂಥ ನಮ್ಮ ಹಳ್ಳಿ ಪ್ರದೇಶದ ಗ್ರಾಮೀಣ ಪ್ರದೇಶದ ಕಲಾವಿದೆ ಇವತ್ತು ನಗರದವರೆಗೆ ಬೆಳೆದು ಇವತ್ತು ಇಂಥ ನೂರಾರು ಶಿಷ್ಯರನ್ನು ತಯಾರು ಮಾಡಿರುವುದು ಈ ಒಂದು ಸುಳ್ಯದ ಕಲಾಕ್ಷೇತ್ರದ ಹೆಮ್ಮೆ. ಅಂಥ ಒಬ್ಬ ಕಲಾ ಸಾಧಕಿಯ ಸಂದರ್ಶನವನ್ನು ನೋಡಿದ್ದೀರಿ. ನಮ್ಮ ನವರಾತ್ರಿಯ ದಿನಗಳಂದು ವಿಶೇಷವಾಗಿ ಈ ನಮ್ಮ ಚಾನೆಲ್ನಲ್ಲಿ ಕೂಡ ತಾವು ವಿಶೇಷವಾಗಿ ಅವರ ಮತ್ತು ಅವರ ವಿದ್ಯಾರ್ಥಿಗಳ ಪ್ರದರ್ಶನವನ್ನು ಕೂಡ ತಾವು ನೋಡಲಿಕ್ಕಿದ್ದೀರಿ. ಅದರ ಜೊತೆಗೆ ನಮ್ಮೆಲ್ಲ ವೀಕ್ಷಕರು ಈ ಒಂದು ನೃತ್ಯ ನಿಕೇತನ ಸಂಸ್ಥೆಯನ್ನು ಬೆಳೆಸಬೇಕು, ಇವರಂಥ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಎನ್ನುವುದು ನಮ್ಮ ವಿನಂತಿ ಕೂಡ. ಇದುವರೆಗೆ ನಮ್ಮೊಂದಿಗೆ ಈ ವಿಚಾರವನ್ನು ಹಂಚಿಕೊಂಡ ಇಂದುಮತಿ ನಾಗೇಶ್ ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ಸುದ್ದಿ ಬಳಗದ ಯಶೋತ್ ಕಾಳಮನೆ, ಶರೀಫ್ ಜಟ್ಟಿಪ್ಪಳ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ಅತ್ತೆ. ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.